ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರಿಂದ ನಡೆದ ಸುದ್ದಿಗೋಷ್ಠಿ. ಅಂಬೇಡ್ಕರ್ ಅವರ 128ನೇ ಜಯಂತ್ಯುತ್ಸವ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಂಬೇಡ್ಕರ್ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಬೃಹತ್ ಬಹಿರಂಗ ಸಭೆ. 28 ಹಳ್ಳಿಗಳ ಕಾರಂಜಿ ಮುಳುಗಡೆ ಸಂತ್ರಸ್ತರಿಂದ ಸಿರಸಿ ಗ್ರಾಮದ ಹನುಮಾನ ಮಂದಿರದಲ್ಲಿ ನಡೆದ ಸಭೆ. 23ರಂದು ನಡೆಯುವ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ಸಂತ್ರಸ್ತರಿಂದ ನಿರ್ಧಾರ. ಜಗದೀಶ್ ಖೋಬಾ ಅವರ ನೇತೃತ್ವದಲ್ಲಿ ನಂದಿ ಕಾಲೋನಿ ಹಾಗೂ ಜ್ಯೋತಿ ಕಾಲೋನಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೋಬಾ ಪರವಾಗಿ ಮತ ಪ್ರಚಾರ. ನುಪುರ್ ದತ್ತ ಅಕಾಡೆಮಿ ಬೀದರ್ ವತಿಯಿಂದ ನುಪುರ್ ದತ್ತ ಅಕಾಡೆಮಿ ಸಭಾಂಗಣದಲ್ಲಿ ಯುಗಾದಿ ಕವಿಗೋಷ್ಠಿ. ಅವರ ತಾಲೂಕಿನ ಸಂದಪುರ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರ ಸಭೆ. ಬಿಜೆಪಿಯವರ ಹುಸಿ ಭರವಸೆಗೆ ಮರುಳಾಗದಿರಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರಿಂದ ಕರೆ. ವಾರ್ತೆಯ ವಿವರಗಳು. ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳಾಗಿರುವ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ಮಾತನಾಡಿದರು. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 1999 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು 8 ವಿಧಾನಸಭಾ ಕ್ಷೇತ್ರವಾರು ಪುರುಷರು ಮತ್ತು ಮಹಿಳೆಯರು ಸೇರಿ ಒಟ್ಟು 17,73,912 ಜನ ಮತದಾರರಿದ್ದಾರೆ. ಬೀದರ್ ಲೋಕಸಭಾ ಮತಕ್ಷೇತ್ರಕ್ಕೆ ಈಗಾಗಲೇ 22 ಅಭ್ಯರ್ಥಿಗಳಿಂದ ನಾಮಪತ್ರವನ್ನು ಅಂಗೀಕರಿಸಲಾಗಿದೆ. ಒಟ್ಟು 30 ಸಖಿ ಮತದಾನ ಕೇಂದ್ರಗಳನ್ನು ತೆರೆಯಲಾಗಿದೆ. ಅದರಂತೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತದಾನ ಸಹಾಯವಾಣಿ 1950 ಒಟ್ಟು 1050 ಕರೆಗಳನ್ನು ಸ್ವೀಕರಿಸಲಾಗಿದೆ. ಸ್ವೀಕರಿಸಲಾದ ಕರೆಗಳನ್ನು ಎನ್ಜಿಆರ್ಎಸ್ ತಂತ್ರಾಂಶದಲ್ಲಿ ನಮೂದಿಸಲಾಗುತ್ತಿದೆ ಎಂದು ತಿಳಿಸಿದರು. ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ಮಾತನಾಡಿದರು. ಎನ್ಜಿಆರ್ಎಸ್ ತಂತ್ರಾಂಶದಲ್ಲಿ ಮತದಾರರ ಸಹಾಯವಾಣಿಗೆ ಕರೆ ಮಾಡಿ ಸಲ್ಲಿಸಿರುವ ದೂರುಗಳನ್ನು ಹೊರತುಪಡಿಸಿ ಸಾರ್ವಜನಿಕರು ದಾಖಲಿಸಿದ 208 ದೂರುಗಳ ಪೈಕಿ 188 ದೂರುಗಳ ವಿಲೇವಾರಿಯಾಗಿದೆ. 20 ದೂರುಗಳು ಬಾಕಿ ಇದ್ದು ಇದರಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 6 ದೂರುಗಳಿವೆ. ಮತದಾರರ ಗುರುತಿನ ಚೀಟಿಗೆ ಸಂಬಂಧಿಸಿದಂತೆ 14 ದೂರುಗಳಿವೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಚುನಾವಣಾ ಅಕ್ರಮಗಳ ಮೇಲೆ ಹದ್ದಿನ ಕಣ್ಣಿಡಲು ರೂಪಿಸಲಾಗಿರುವ ಸಿ ವಿಜಿಲ್ ತಂತ್ರಾಂಶದಲ್ಲಿ ಇಲ್ಲಿವರೆಗೆ ದಾಖಲಾದ 29 ದೂರುಗಳ ಪೈಕಿ 28 ದೂರುಗಳನ್ನು ವಿಲೇವಾರಿ ಮಾಡಲಾಗಿದೆ. ಒಟ್ಟು ದಾಖಲಿಸಿದ ದೂರುಗಳಲ್ಲಿ 3 ದೂರುಗಳನ್ನು ಎನ್ಜಿಆರ್ಎಸ್ ತಂತ್ರಾಂಶದಲ್ಲಿ ವರ್ಗಾಯಿಸಲಾಗಿದೆ. ಈ ಪೈಕಿ 2 ದೂರುಗಳಿಗೆ ಈಗಾಗಲೇ ಕ್ರಮ ವಹಿಸಲಾಗಿದೆ ಮತ್ತು 1 ಪ್ರಕರಣ ವಿಚಾರಣಾ ಹಂತದಲ್ಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿ. ಶ್ರೀಧರ್ ಅವರು ಭದ್ರತಾ ವ್ಯವಸ್ಥೆಯ ಬಗ್ಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಮಹಾಂತೇಶ್ ಬೀಳ್ಗೆ ಅವರು ಸ್ವೀಪ್ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಘಾಳಿ ಅವರು ಉಪಸ್ಥಿತರಿದ್ದರು. ಚುನಾವಣೆ 2019ಕ್ಕೆ ಸಂಬಂಧಪಟ್ಟಂತೆ ಈ ಹೊತ್ತು ನಾವು ಮಾಧ್ಯಮದ ಮಿತ್ರರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಬಹು ಮುಖ್ಯವಾಗಿ ಮಾಹಿತಿಯನ್ನು 3 ಭಾಗದಲ್ಲಿ ಕೊಡ್ತಾ ಇದ್ದೇವೆ. ಒಂದು ಸಾಮಾನ್ಯ ವಿಚಾರಗಳು ಚುನಾವಣಾ ಸಿದ್ಧತೆಗೆ ಸಂಬಂಧಪಟ್ಟಂತೆ. ಎರಡನೇದು ಚುನಾವಣೆಗೆ ಮಾಡಿರುವ ರಕ್ಷಣಾ ವ್ಯವಸ್ಥೆ ಏನು ಡಿಪ್ಲಾಯ್ಮೆಂಟ್ ಪ್ಲ್ಯಾನ್ ಇದೆ ಅದ್ರ ಬಗ್ಗೆ ಮಾತಾಡ್ತೇವೆ. ನಮ್ಮ CEO ಅವರು ನಿಮಗೆ ಸಂಪೂರ್ಣ ಸ್ವೀಪ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆದಿವೆ, ಏನು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ನಿಮಗೆ ತಿಳಿಸ್ತಾರೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಒಟ್ಟು ಮತದಾರರ ಸಂಖ್ಯೆ 8 ಮತಗಟ್ಟೆಗಳನ್ನು ಒಟ್ಟು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿಂದ ಒಟ್ಟು ಮತಗಟ್ಟೆಗಳು 1999 ಮತಗಟ್ಟೆಗಳು ಒಟ್ಟಿವೆ ನಮ್ಮಲ್ಲಿ. ಅಂದರೆ ಆಳಂದ್ ಮತ್ತು ಚಿಂಚೋಳಿಯನ್ನು ಸೇರಿಸಿ. ಜೊತೆಯಲ್ಲಿ ನಮ್ಮಲ್ಲಿ ಒಟ್ಟು ಮತದಾರರ ಸಂಖ್ಯೆ 17,73,912. ಅಂದರೆ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳನ್ನು ಸೇರಿಸಿ ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿಸಿ 17,73,912 ಮತದಾರಿದ್ದಾರೆ. ಅದರಲ್ಲಿ 9,08,595 9 ಲಕ್ಷ ಹೌದು. ಇಲ್ಲ ಏನು ತಪ್ಪಿದೆ ಇದು ಮಾಹಿತಿ. ಇದು मेल अरे मेल मेल सर जरा फिगर इंग्लिश में बोलिए बोलता हूँ. फिगर ऐसा है देखिए 9,18,595 टोटल मेल
ವೋಟರ್ಸ್. 9,18,595 total male voters from all 8 assembly constituencies. Female voters are 8,55,214. 8,55,214. Others, ಇವರಿಬ್ಬರನ್ನು ಬಿಟ್ಟು ಒಂದು 103 ಜನ ಇದ್ದಾರೆ. 103 ಆರ್ ಅದರ್ಸ್. ಟೋಟಲ್ 17,73,912. ಟೋಟಲ್ ಏನಂದರೆ ಫೈನಲ್ ಫಿಗರ್ ಇದು. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ತಮಗೆ ಸ್ಥೂಲ ಪರಿಚಯವನ್ನು ನೀಡಿದ್ದಾರೆ. ಇದೇ ಅಂಶಕ್ಕೆ ಸಂಬಂಧಪಟ್ಟಂತೆ ಏನು ರಕ್ಷಣಾತ್ಮಕ ಕಾರ್ಯಗಳನ್ನು ನಾವು ತೆಗೆದುಕೊಂಡಿದ್ದೀವಿ, ರಕ್ಷಣೆ ದೃಷ್ಟಿಯಿಂದ ಈ ಚುನಾವಣೆಗೆ ಏನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋದನ್ನು ನಾನಿಲ್ಲಿ ತಮಗೆ ಹೇಳ ಬಯಸ್ತೇನೆ. ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಲೋಕಸಭಾ ಕ್ಷೇತ್ರದ ಬೀದರ್ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ತಮಗೆ ಗೊತ್ತಿರೋ ಹಾಗೆ 6 ವಿಧಾನಸಭಾ ಕ್ಷೇತ್ರಗಳಾಗಿ ನಾವು ಗುರುತಿಸಿದ್ದೀವಿ. ಇದರಲ್ಲಿ ನಮ್ಮ ಡಿಪ್ಲಾಯ್ಮೆಂಟ್ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಇರುತ್ತೆ. ಒಟ್ಟಾರೆ ಜಿಲ್ಲೆಯಲ್ಲಿ 1504 ಮತಗಟ್ಟೆಗಳಿವೆ. ಇದರಲ್ಲಿ 283 ಏನೋ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಇದು 70 ವಲ್ನರಬಲ್ ಬೂತ್ಸ್ಗಳು ಕೂಡ ಒಳಗೊಂಡಿದೆ. ಏನೋ ಈ ವಲ್ನರಬಲ್ ಬೂತ್ಸು ಕೂಡ ಕ್ರಿಟಿಕಲ್ ಬೂತ್ಸ್ ಅಂತ ಐಡೆಂಟಿಫೈ ಮಾಡಿ ನಾವು 283 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸನ್ನು, ಅದು ಆ್ಯಕ್ಚುಲಿ ಸೂಕ್ಷ್ಮ ಅಂತ ಕ್ರಿಟಿಕಲ್ ನಿರ್ಣಾಯಕ ಅಂತಾರೆ. ಕ್ರಿಟಿಕಲ್ ಎಕ್ಸಾಕ್ಟ್ಲಿ ಹೇಳಬೇಕಾದ್ರೆ ನಿರ್ಣಾಯಕ ಅಂತ ಬರುತ್ತೆ. ಬಟ್ ಇದಕ್ಕೆ ನಾನು ಈಕ್ವಲೆಂಟ್ ಟರ್ಮ್ ಸೂಕ್ಷ್ಮ ಅಂತಲೇ ಬರಿಬೋದು, ತೊಂದರೆ ಇಲ್ಲ. ಸೂಕ್ಷ್ಮವಾದವು ಅಂತಲೇ ಬರಿಬೋದು. ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂಗವಾಗಿ ಮತದಾರರ ಜಾಗೃತಿಗಾಗಿ ನಾವು ಆ್ಯಕ್ಟಿವಿಟೀಸನ್ನು ಬಹಳಷ್ಟು ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಟೈಮ್ನಿಂದ ನಾವು ಮಾಡ್ತಾ ಬಂದಿದ್ದೇವೆ. ಮತದಾರರ ಪಟ್ಟಿ ಪರಿಷ್ಕರಣೆ ಟೈಮ್ನಲ್ಲಿ ನಮಗೆ ರೋಲ್ ಅಬ್ಸರ್ವರ್ ಆಗಿ ಬಂದಂತಹ ನಮ್ಮ ಕನ್ನಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಉಮಾ ಮಹಾದೇವನ್ ಮೇಡಮ್ ಅವರು ನಮಗೆ ಮಾರ್ಗದರ್ಶನ ಮಾಡಿದರು. ಆ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಸ್ವೀಪ್ ಚಟುವಟಿಕೆಗಳನ್ನು ಹಮ್ಮಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಸೆಕ್ಸ್ ರೇಷಿಯೋ ಏನಿದೆ ಅದನ್ನು ಸುಧಾರಿಸಲಿಕ್ಕೆ ನಾವು ಮತದಾರರ ಪಟ್ಟಿಯಲ್ಲಿ ಆ ಟೈಮಲ್ಲಿ ಕ್ರಮ ತಗೊಂಡ್ವಿ. ಅದಾದ ನಂತರ ಚುನಾವಣೆ ಡಿಕ್ಲೇರ್ ಆಗೋಕ್ಕಿಂತ ಮುಂಚಿನಿಂದನೇ, ಆಮೇಲೆ ಡಿಕ್ಲೇರ್ ಆದ ನಂತರ ಅನೇಕ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಸ್ವೀಪ್ ಆಕ್ಟಿವಿಟೀಸ್ ಮಾಡಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಜಿಲ್ಲಾಡಳಿತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ಜಯಂತಿ ಉತ್ಸವ ನಿಮಿತ್ತವಾಗಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಂಬೇಡ್ಕರ್ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಬೃಹತ್ ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಲಾಯಿತು. ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಬಹಿರಂಗ ಸಭೆಯನ್ನ ಸಸಿಗೆ ನೀರೆರೆಯುವ ಮೂಲಕವಾಗಿ ಉದ್ಘಾಟಿಸಿ ಮಾತನಾಡಿದರು. ತಾಯಿ ನಮ್ಮನ್ನ ಪಾಲನೆ ಪೋಷಣೆ ಮಾಡಿದಂತೆ ಸಂವಿಧಾನವು ಕೂಡ ನಮಗೆ ಏನೆಲ್ಲವೂ ಕೂಡ ನೀಡಿದ್ದು ನಾವು ತಲೆ ಎತ್ತಿ ಓಡಾಡುವಂತೆ ಮಾಡಿದ್ದರಿಂದ ಇದು ತಾಯಿಗಿಂತ ಶ್ರೇಷ್ಠವಾಗಿದೆ. ಸಂವಿಧಾನದಂತೆ ನಾವು ನಡೆದಾಗ ಮಾತ್ರ ಭಾರತಕ್ಕೆ ಘನತೆ ಗೌರವ ಇದ್ದ ಹಾಗೆ. ಇದಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಆಯೋಜಿಸಲಾಗಿರುವ ಬೃಹತ್ ಬಹಿರಂಗ ಸಭೆಯನ್ನು ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನದಂತೆ ನಾವು ನಡೆದಾಗ ಮಾತ್ರ ಭಾರತಕ್ಕೆ ಗೌರವ ಕೊಟ್ಟಂತಾಗುತ್ತದೆ ಎಂದು ತಿಳಿಸಿದ ಅವರು, ಸಂವಿಧಾನದಿಂದಲೇ ಭಾರತಕ್ಕೆ ಘನತೆ ಗೌರವ ಇದೆ. ಇದಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವುದು ಎಲ್ಲರ ಆದ್ಯ ಕರ್ತವ್ಯ ಎಂದು ತಿಳಿಸಿದರು.
ದೇಶದ ಎಲ್ಲ ವರ್ಗಗಳಿಗೆ ಸಮಾನ ಹಕ್ಕು ನೀಡಿ ಮಾನವೀಯ ಮೌಲ್ಯವನ್ನೊಳಗೊಂಡ ಭಾರತೀಯ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಹೇಳಿದ ಅವರು, ಇಂತಹ ಸಂವಿಧಾನ ರಚಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇರೊಬ್ಬರಿಗೆ ಹೋಲಿಸಲು ಸಾಧ್ಯವೇ ಇಲ್ಲ ಎಂದು ಮಾತನಾಡಿದರು. ಇಡೀ ಭಾರತ ದೇಶದಲ್ಲಿ ಎಲ್ಲರ ಮನೆ, ಆಶ್ರಮ, ಮಠ, ಕಚೇರಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾವಚಿತ್ರ ಇರಲೇಬೇಕು. ಯಾಕಂದ್ರೆ ಅವ್ರು ಪಟ್ಟಿದ ಮೇಲೆ ನಾವು ಸ್ವತಂತ್ರದಿಂದ ನಡೀತಾ ಇದ್ದೀವಿ, ಸ್ವತಂತ್ರದಿಂದ ಮಾತಾಡ್ತಾ ಇದ್ದೀವಿ. ನನಗೆ ಭಾರತ ದೇಶದ ಬಗ್ಗೆ ಅತ್ಯಂತ ಗೌರವಿದೆ. ನಾನು ಮೊಟ್ಟ ಮೊದಲು ಧರ್ಮ ಅಂತ ಹೇಳೋದಿಲ್ಲ, ಮೊಟ್ಟ ಮೊದಲು ನಾ ಹೇಳೋದು ಭಾರತ ಸಂವಿಧಾನ. ಆ ಸಂವಿಧಾನ ನಂತರ ಮತ್ತೊಂದು ಹೇಳ್ತೀನಿ. ಯಾಕಂದ್ರೆ ಸಂವಿಧಾನದಲ್ಲಿ ಸರಳತೆ ಇದೆ, ಸಹಜತೆ ಇದೆ. ಕೆಳಗಿದ್ದಂತ ಮನುಷ್ಯನು ಮೇಲು ಕೂಡಬಹುದು. ಆ ಸಂವಿಧಾನಕ್ಕೆ ನಾವು ಗೌರವ ಕೊಟ್ರೆ ಅದು ಭಾರತ ಗೌರವ ಕೊಟ್ಟಂಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಘಟನೆ ನೆನಪಿಗೆ ಬರ್ತದೆ. ಇದೇ ರೀತಿ ಒಂದು ಕಾರ್ಯಕ್ರಮ ನಡೆದಿತ್ತು. ಕಲಾವಿದರು ಸಂಗೀತ ನುಡಿಸ್ತಾ ಇದ್ರು. ಸಂಗೀತ ನುಡಿಸುವಾಗ ಇಡೀ ಜನ ಎಲ್ಲ ಚಪ್ಪಾಳೆ ತಡ್ತಿತ್ತು. ಆ ಜನ ಚಪ್ಪಾಳೆ ತಟ್ಟುವಾಗ ಒಬ್ಬ ಕಲಾವಿದ ತಬಲಾ ನುಡಿಸ್ತಿದ್ದ. ಆ ಕಲಾವಿದರು ಸಂಗೀತ ತಬಲಾ ನುಡಿಸುವಾಗ ಅಲ್ಲೆಲ್ಲ ಕುಂತಿರ್ತಕ್ಕಂಥ ಪ್ರೇಕ್ಷಕರು ಚಪ್ಪಾಳೆ ತಟ್ತಿದ್ರು. ಚಪ್ಪಾಳೆ ತಟ್ಟಿದಾಗ ಕಲಾವಿದರಿಗೆ ಸಂತೋಷ ಆಗ್ತಿತ್ತು, ಆನಂದ ಆಗ್ತಿತ್ತು, ಇನ್ನಿಷ್ಟು ಉತ್ಸಾಹದಿಂದ ಭಾರಿಸ್ತಿದ್ರು. ಆದ್ರೆ ಹಿಂದೊಬ್ಬ ಪ್ರೇಕ್ಷಕ ಕುಂತಿದ್ದ. ಆ ಹಿಂದೆ ಕುಂತಿರ್ತಕ್ಕಂಥ ಪ್ರೇಕ್ಷಕ ಏನ್ ಮಾಡ್ತಾನೆ, ಕಲಾವಿದರಿಗೆ ನೋಡ್ಕೋತಾ ಕೈ ತಿರ್ಸ್ತಾನೆ. ಈ ರೀತಿ ಕೈ ತಿರ್ಸ್ತಾನೆ ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನಿನಗೆ ತಬಲಾ ಬಾರಿಸ್ಲಕ್ ಬರಲ್ಲ ಅಂತಕ್ಕಂಥದ್ದು ಈ ರೀತಿ ಕೈ ಮಾಡಿದಾಗ ಕಲಾವಿದರಿಗೆ ಅನ್ನಿಸ್ತದೆ. ಅವಾಗ ಇನ್ನಿಷ್ಟು ಜನ ಎಲ್ಲ ಚಪ್ಪಾಳೆ ತಟ್ಟಿ ಆ ಕುರ್ಚಿ ಮೇಲೆ ನಿಂತು ಮತ್ತೆ ಚಪ್ಪಾಳೆ ತಟ್ತಾರೆ. ಇನ್ನಿಷ್ಟು ಕಲಾವಿದರು ಒಳ್ಳೆ ರೀತಿಯಿಂದ ನುಡಿಸ್ತಾರೆ. ಬೆಂಗಳೂರಿನ ಪ್ರಗತಿಪರ ಚಿಂತಕರಾದ ಶ್ರೀಮತಿ ಡಾಕ್ಟರ್ ಕೆ ಶರೀಫಾ ಅವರು ಮಾತನಾಡಿ, ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಭಕ್ತರಾಗದೆ ಅವರ ಅನುಯಾಯಿಗಳಾಗಬೇಕು, ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಎಂದರು. ಮಾನವೀಯ ಮೌಲ್ಯಗಳನ್ನೊಳಗೊಂಡ ಭಾರತೀಯ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದು, ಇಂತಹ ಶ್ರೇಷ್ಠ ಸಂವಿಧಾನ ಬದಲಾಯಿಸುವ ಹುನ್ನಾರಗಳು ನಡೆದಿದ್ದು ಇದಕ್ಕೆ ಅವಕಾಶ ನೀಡಬಾರದು ಎಂದು ಕರೆಯನ್ನು ನೀಡಿದರು. ಒಂದೊಮ್ಮೆ ಸಂವಿಧಾನ ಬದಲಾವಣೆಯಾದರೆ ಇಡೀ ಭಾರತ ಸರ್ವನಾಶ ಆಗುತ್ತದೆ, ಮತ್ತೆ ನಾವು ಗುಲಾಮಗಿರಿಯತ್ತ ಸಾಗಬೇಕಾಗುತ್ತದೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಆಣದೂರಿನ ವೈಶಾಲಿ ನಗರದ ದಮ್ಮ ದರ್ಶನ ಭೂಮಿ ಪೂಜ್ಯ ಭಂತೆ ವರ್ಜ್ಯೋತಿ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಮಹಾರಾಷ್ಟ್ರದ ಉಸ್ತುವಾರಿ ವೀರಕ್ತ ಮಠದ ಪೂಜ್ಯ ಶ್ರೀ ವಿಶ್ವನಾಥ ಕೋರಣೇಶ್ವರ ಸ್ವಾಮಿ ಸಮಿತಿಯ ಅಧ್ಯಕ್ಷ ಅರುಣ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನ್ಯಾಯವಾದಿಗಳು ಹಾಗೂ ಹೋರಾಟಗಾರರಾದ ಶ್ರೀಮತಿ ರೂಪಾದೇವಿ, ಜಯಂತಿ ಉತ್ಸವ ಸಮಿತಿ ಗೌರವಾಧ್ಯಕ್ಷರಾದ ನಾಗೇಂದ್ರ ದಂಡೆ, ಸಲಹಾ ಸಮಿತಿ ಸದಸ್ಯರಾದ ಮಾರುತಿ ಬೌದ್ಧೆ, ಬಾಬುರಾವ್ ಪಾಸ್ವಾನ್, ಶ್ರೀಮತಿ ಗಂಗಮ್ಮ ಫುಲೆ, ಅನಿಲ್ ಕುಮಾರ್ ಬೆಲ್ದಾರ್, ಫರ್ನಾಂಡಿಸ್ ಹಿಪ್ಪಳಗಾಂವ್ ಸೇರಿದಂತೆ ಅನೇಕರು ಇದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ವಿಜಯಕುಮಾರ್ ಸೋನಾರಿ ಅವರು ಸ್ವಾಗತಿಸಿದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂಬಾದಾಸ್ ಗಾಯಕ್ವಾಡ್ ಅವರು ನಿರೂಪಿಸಿದರು ಮತ್ತು ಸಮಿತಿಯ ಉಪಾಧ್ಯಕ್ಷರಾದ ರಮೇಶ್ ಕಟ್ಟಿದ್ಗಾಂವ್ ಅವರು ವಂದಿಸಿದರು. ನಾವು ಬಂದಿರೋದೇ ಸಂವಿಧಾನ ತಿರ್ಚೋದಿಕ್ಕೆ, ಸಂವಿಧಾನ ಬದಲು ಮಾಡೋದಿಕ್ಕೆ ಅಂತ ಹೇಳ್ತಕ್ಕಂಥವ್ರು ಸಂಸದರಾಗಿದ್ದಾರೆ. ನಾವು ಇವತ್ತು ಈ ರಾಜಕೀಯ ಬಿಸಿ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ತೀರ್ಮಾನಗಳನ್ನು ನಾವು ತಗೋಬೇಕಾಗಿದೆ. ಆದ್ದರಿಂದ ಸ್ನೇಹಿತರೆ, ನಮ್ಮ ಅಂಬೇಡ್ಕರ್ ಅವರು ಹುಟ್ಟಿದ್ದು ಏಪ್ರಿಲ್ 14. ಇವತ್ತಿಗೆ ಅವರು ಹುಟ್ಟಿ 128 ವರ್ಷಗಳೇ ಕಳೆದವು. ಮಹಾರಾಷ್ಟ್ರದಲ್ಲಿ ಮಹಾರ್ ಜಾತಿಯಲ್ಲಿ ಹುಟ್ಟಿದಂತಹ ಇವರ ತಾಯಿ ಭೀಮ್ಬಾಯಿ ಹಾಗೂ ತಂದೆ ಸುಬೇದಾರ್ ರಾಮ್ಜಿ. ಇವರು 14 ವರ್ಷದವರಾಗಿರುವಾಗಲೇ ತಂದೆ ತೀರ್ಕೊಂಡಾಗ ತುಂಬಾ ಕಷ್ಟಪಟ್ಟು ಓದ್ತಾರೆ. ಕೊನೆಗೆ ಅವರು ಇಂಗ್ಲೆಂಡ್ಗೆ ಅಧ್ಯಯನಕ್ಕಾಗಿ ವಿದೇಶಗಳಿಗೆ ಹೋದಾಗ ಅವರ ಹೆಂಡತಿಯ ಮೈ ಮೇಲಿನ ಒಡವೆಗಳನ್ನು ಮಾರಿ ಅವರಿಗೆ ಪುಸ್ತಕವನ್ನ ಕೊಡಿಸಿದಾಳೆ ರಮಾಬಾಯಿ. ಇಂತಹ ಮಹಿಳೆಯರು ಅವರ ಯಶಸ್ಸಿನ ಹಿಂದಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು.
ಅಂಬೇಡ್ಕರ್ ಅವರಿಗೆ ದಲಿತರ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ದುರಂತಗಳಿಗೆ ಕಾರಣವಾದಂತಹ ವೈದಿಕ ಸಂಸ್ಕೃತಿಯ ಈ ಮನುವಾದವನ್ನು ತಿರಸ್ಕರಿಸಿ ನಿಲ್ಲುವಂತಹ ಒಂದು ಧಾಷ್ಟೆ. ಜಿಲ್ಲೆಯ ಔರಾದ್ವಿಯ ಸಿರ್ಸಿ ಗ್ರಾಮದ ಹನುಮಾನ ಮಂದಿರದಲ್ಲಿ 28 ಹಳ್ಳಿಗಳ ಕಾರಂಜ ಮುಳುಗಡೆ ಹಿತರಕ್ಷಣಾ ಸಮಿತಿ ಸದಸ್ಯರಿಂದ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಕೈಗೊಳ್ಳಲಾದ ನಿರ್ಣಯ ಕುರಿತಾಗಿ ರಾಜ್ಕುಮಾರ್ ಹಳ್ಳಿಗೆ ಚಿಲ್ಲರ್ಗಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. 28 ಹಳ್ಳಿಯ ಕಾರಂಜ ಸಂತ್ರಸ್ತರು 23ನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗುತ್ತಿರುವ ಲೋಕಸಭೆ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಜನಪ್ರತಿನಿಧಿಗಳು ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾರೆ. ಆದರೆ ಸಂತ್ರಸ್ತರು ಜಮೀನು ಕಳೆದುಕೊಂಡು 48 ವರ್ಷಗಳಿಂದ ಪರದಾಡುತ್ತಿದ್ದಾರೆ. ನಮ್ಮ ಕಷ್ಟ ನಷ್ಟಕ್ಕೆ ಸ್ಪಂದಿಸಿದ ಜನಪ್ರತಿನಿಧಿಗಳಿಗೆ ಮತ ಕೂಡ ನೀಡುವುದಿಲ್ಲ. ಈ ಮತವನ್ನು ಬಹಿಷ್ಕರಿಸುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೀದರ್ ಜಿಲ್ಲೆಯ ಔರದ್ ಸಿರ್ಸಿ ಗ್ರಾಮದ ಹನುಮಾನ್ ಮಂದಿರದಲ್ಲಿ 28 ಹಳ್ಳಿಗಳ ಭೂಮಿ ಕಳೆದುಕೊಂಡ ಕಾರಂಜ ಸಂತ್ರಸ್ತರಿಂದ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯನ್ನುದ್ದೇಶಿಸಿ ಕಾರಂಜ ಸಂತ್ರಸ್ತರಾದ ರಾಜ್ಕುಮಾರ್ ಹಳ್ಳಿಖೇಡ್ ಚಿಲ್ಲರ್ಗಿ ಅವರು ಮಾತನಾಡಿ, ಜನಪ್ರತಿನಿಧಿಗಳು ಬರೀ ಮತ ಕೇಳಲು ಮಾತ್ರ ಸಂತ್ರಸ್ತರ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ. ಆದರೆ ಸತತ 48 ವರ್ಷಗಳಿಂದ ಸಂತ್ರಸ್ತರು ಭೂಮಿ ಕಳೆದುಕೊಂಡು ಬೀದಿ ಪಾಲಾಗಿ ಪರದಾಡುತ್ತಿದ್ದಾರೆ. ಇದುವರೆಗೂ ಸಂತ್ರಸ್ತರ ಬೇಡಿಕೆಯನ್ನ ಜನಪ್ರತಿನಿಧಿಗಳು ಈಡೇರಿಸಿಲ್ಲ. ಇತ್ತ ಸತ್ತರೆ ಸ್ಮಶಾನ ಭೂಮಿಗೂ ಉಪಜೀವನಕ್ಕಾಗಿ ಹೊಲ ಮನೆ ಇಲ್ಲದೆ ಬೀದಿ ಪಾಲಾಗಿ ಪರದಾಡುತ್ತಿದ್ದಾರೆ. ಆದರೆ ಕಿಂಚಿತ್ತೂ ಸಂತ್ರಸ್ತರ ಸಮಸ್ಯೆಗಳತ್ತ ಗಮನ ಹರಿಸದ ಪ್ರತಿನಿಧಿಗಳು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಹಾಗಾಗಿ 28 ಹಳ್ಳಿ ಸಂತ್ರಸ್ತರು ಬರುವ 23ನೇ ತಾರೀಕಿನಂದು ನಡೆಯುತ್ತಿರುವ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು 28 ಊರ ಸಂತ್ರಸ್ತರು ಈ ಬರ ಲೋಕಸಭಾ ಚುನಾವಣೆ ಇದೇ ಏಪ್ರಿಲ್ 23ನೇ ತಾರೀಕು ಎಲೆಕ್ಷನು. 28 ಊರ ಸಂತ್ರಸ್ತರು ಎಲೆಕ್ಷನ್ ಖಂಡಿತವಾಗಿ ಬಹಿಷ್ಕಾರ ಮಾಡ್ಲಿಕ್ಕೆ ಸಿದ್ಧ ಆಗಿ ನಿಂತಿದೆ. ಇದು 28 ಊರು ಅಂಥೇಳಿಲ್ಲ, ಒಂದೇ ಊರು ಅಂಥೇಳಿ ನಾವು ಒಂದು ಒಕ್ಕಟ್ಟಾಗಿ 28 ಜಾತಿ ಇಲ್ಲ, ಒಂದೇ ಜಾತಿ ಅಂಥೇಳಿ ಯಾಕೆ ಭಾಳ ಕಷ್ಟ ನಷ್ಟದಾಗಿದ್ದಂಥ ಜನದ. ಇವತ್ತು 1 ಎಕರೆ ಜಮೀನು ತೊಗೋಬೇಕಾದ್ರೆ 20 ಲಕ್ಷ ಆದ್ರೂ ಏನಾದ್ರು ತೊಗೊಳಕ್ಕಾಗೋದಿಲ್ಲ. ನಮ್ಮಲ್ಲಿ ದುಡ್ಡೇ ಇಲ್ಲ. ಒಂದೊಂದು ಮನೆ ತಂದಾಗ ಒಂದೊಂದು ಕುಟುಂಬದಾಗ 100 ಎಕರೆ 150 ಎಕರೆ ಜಮೀನು ಇರೋದಾದ್ರೆ ಕಳ್ಕೊಂಡಂಥ ಜನ ನಾಚಿಕೆ ಬರೋಂಥ ನಮ್ಮ ಪ್ರತಿನಿಧಿಗಳಿಗೆ ಯಾಕೆ ಎಚ್ಚರಿಕೆ ಬರ್ತಾಯಿಲ್ಲ? 5 ವರ್ಷದಾಗ 5 ದಿವಸ ಓಡಾಡಿದ್ರು ಅಂದ್ರೆ 5 ವರ್ಷ ಇವ್ರ ಹೆಂಡ್ರ ಮಕ್ಕಳು ಏನದ AC ರೂಮ್ದಾಗ ಹೆಲಿಕಾಪ್ಟರ್ದಾಗ ಓಡಾಡ್ತಾರೆ. ಇವತ್ತು ನಮಗೆ ಕಳ್ಕೊಂಡಂಥ ಜನರು ಸತ್ತರ ಮೋಡು ಮಾಡ್ಲಿಕ್ಕೆ ಮಸುಟ್ಕಿ ಇಕ್ಕಿಲ್ಲ, ಇದ್ದರೇನೋ ಮಾಡಿ ಉಳ್ಳಾಗ ಜಮೀನು ಇಕ್ಕಿಲ್ಲ. ಇವ್ರಿಗೆ ನಾಚಿಕೆ ಬರಬೇಕಾಗ್ಯದ. ಇವತ್ತು 28 ಊರ ಸಂತ್ರಸ್ತರು 40 ವರ್ಷ ಹಿಡಿದು ಸತ್ತಂಗದ. ಸತ್ತೋರ ಮನೆಗೆ ಇವ್ರು ಮತ ಕೇಳಕ್ಕೆ ಬರ್ಲಿಕ್ಕೆ ಏನೋ ನಾಚಿಕೆ ಬರಬೇಕು. ನಿಮ್ಮ ಹೆಂಡ್ರ ಮಕ್ಕಳು ಹೇಗೆ AC ದಾಗ ಮಂಗುತ್ತಾರೆ, ನಮಗೆ ಕಳ್ಕೊಂಡಂಥ ಜನರು ಇವತ್ತು ಬಿಸಿಲಾಗ ನಮ್ಮ ಜಿಲ್ಲಾ ಕಚೇರಿ ಮುಂದೆ ಮೊದಲು 71 ದಿವಸ ಚಿಕ್ಕಡ ಕಚ್ಕೋತ ಮಂಗಿತು. ನಿಮ್ಮ ಹೆಂಡ್ರ ಮಕ್ಕಳಿಗೆ ಎಷ್ಟು ಸುಖ ದುಃಖನೋ ನಮ್ಮ ಹೆಂಡ್ರ ಮಕ್ಕಳಿಗೂ ಸುಖ ದುಃಖ ಬೇಕಲ್ಲ. ನಾಚಿಕೆ ಬರ್ಬೇಕ್ರಿ ನಮಗೆ ಮತ ಕೇಳಕ್ಕೆ ಬರ್ಲಕ್ಕ. ಸಂತ್ರಸ್ತರ ಮನೆಗೆ ಏನು ತಿಳ್ಕೊಂಡು ಒಂದೊಂದು ಮನೆ ತಂದಾಗ ಬೆಳೀಲಿ ನಮ್ಮ ಜಿಲ್ಲಾದವರು ನಮ್ಮ ಲೋಕಲ್ದವರು ಅಂತೇಳಿ 50. ಈಶ್ವರಮ್ಮ ಅವರು ಮಾತನಾಡಿ, ನಮಗೆ ಬೇಕಾದ ಅವಶ್ಯಕತೆ ಇರುವ ಸೌಕರ್ಯವನ್ನು ಒದಗಿಸಿ ಜಮೀನು ಕಳೆದುಕೊಂಡಿದ್ದೇವೆ. ಇದಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಎಂಬುದೇ ನಮ್ಮ ಬೇಡಿಕೆ ವಿನಃ ಯಾರ ಮನೆಯಿಂದಲೂ ಸ್ವತ್ತನ್ನು ಕೇಳುತ್ತಿಲ್ಲ. ಇಲ್ಲವಾದಲ್ಲಿ ಮತ ನೀಡಲು ಮುಂದೆ ಬರುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ 28 ಹಳ್ಳಿಯ ಕಾರಂಜ ಮುಳುಗಡೆ ಸಂತ್ರಸ್ತರು, ರೈತ ಮುಖಂಡರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು. ಈಗ ನಾವು ಮಾತಾಡೋದು ಏನಂದ್ರೆ ಬೇಟ, ನೀವು ಕೆರೆ ನೀರು ಕುಡ್ಲತ್ತೀರಿ, ನಮ್ಮ ಹೊಲ ಹೋಗ್ಯದ ಅಂತ ಅವ್ರಿಗೆಲ್ಲ ಕಣ್ಣವ ಕಾಣ್ತಾವೆ. ನಾವು ಹೇಳಿದ್ರೆ ಖರೆ ಕಾಣಿಸೋದು. ಅವ್ರಿಗೆ ಏನು ಮಾಡ್ಬೇಕು ನಾವು ಅಂದ್ರೆ, ನಮ್ದು ಏನದ ನಮಗೆ ಕುಡ್ರಪ್ಪ, ನಿಮ್ಮ ಮನೆಯಿಂದ ಕುಡ್ಲತ್ತೀರ, ಸರ್ಕಾರದಿಂದ ಕುಡ್ಲತ್ತೀರಿ, ಯಾಕೆ ಜನ ನಡೆದದ, ನಿಮ್ಮ ಓಟ್ ಹಾಕಬೇಕಲ್ಲತ್ತೀರಿ. ಸುತ್ತಮುತ್ತ ಗಂಡಸರಾಗಿ 40 ವರ್ಷದ ದಿನ ಹೆಣ್ಮಕ್ಳಿಗೆ ಮುಂದೆ ಬರ್ಕೊಟ್ಟಿಲ್ಲ. ಅವರು ಅವರೇ ತಿಂದರು ಅವರೇ ಮಾಡಿದ್ರು ಅಂತೇಳಿ ನೀವು ನಮಗೆ ಬದಲ ಮಾಡಿರಿ. ರೊಕ್ಕ ಯಾರಿಗೆ ಕೊಟ್ಟಿಲ್ಲ, ನಾವು ಯಾರ್ದು 10 ರೂಪಾಯಿ ತೊಗೊಂಡಿಲ್ಲ. ಸುಳ್ಳೇ ಬದಲ ಮಾಡಿ ಹೆಣ್ಮಕ್ಳು ಓಟ್ ಹಾಕೋ ಸಲಕ್ಕೆ ರೊಕ್ಕ ತೊಗೋತ್ರಿ ಕೊಡ್ತೀರಿ, ರೊಕ್ಕ ತೊಗೋತ್ರಿ ಕೊಡ್ತೀರಿ, ನಿಮ್ಮ ಹೊಲ ಹೋಗ್ಯದ ಅಂತ ನಮ್ಗೆ 1000 ಮಂದಿ 1000 ಮಾತಾಡ್ಯಾರ. ಅಂದ್ರೆ ಭೀ ನಾವು ಗಪ್ಪೆ ಹೊಡೆದೆವು. ಅದಕ್ಕೆ ನಾವು ಅಂಬದು ಏನದ ಅಂದ್ರೆ, ನಮ್ಮ ಮಕ್ಕಳ ಸಲಕ, ನಮ್ಮ ಮರುಗಳ ಸಲಕ ನಮ್ಮ ಜೀವನ ಉಸಿರು ಇಟ್ಕೋಬೇಡ್ರಿ. ನಮ್ಮ ಮಕ್ಕಳದು ನಿಮ್ಮ ಬರೋಬರಿ ನಾವು ಅವರ ಕತ್ತದ, ನಮ್ಮ ಜಮೀನು ಹೋಗ್ಯದ, ನಮ್ಗೆ ರೊಕ್ಕ ಬೇಕಂತ ಇಟ್ಟೇ ಬೇಡ್ಲತ್ತಿದ್ದೆವು. ನಾವು ಮತ್ತೊಂದು ಬೇಡ್ಲತ್ತಿಲ್ಲ. ನಿಮ್ದಿಗಿನ್ನ ಕೊಡುವಂದು ಬೇಡ್ದು ನಮಗೆ ಮತ್ತೆ ಹೊಡೆದು ನಮ್ಗೆ ದೂರ ಇಕ್ರಿ. ನಮ್ದು ನಮಗೆ ಕೊಡುವಲ್ಲತ್ತಿದ್ದೆವು. ಕೊಡೋಲ್ಲ ಅಂತ ಭೀ ಹೇಳ್ರಿ, ನಿಮಗೆ ಆಗಲ್ಲ ಅಂತ ನೀವು ಬರ್ಕೊಡ್ರಿ.
ನಿಮ್ಮ ಹೆಸ್ರ ಮೇಲೆ ಹೆಂಡತಿ ಹಾಕಿದ್ರೆ ಕೇಳ್ಕೊರಿ. ನಾವು ಏಟಿ ಅಂಬ, ನಾವೇನು ಅಂಬಲ್ಲೇವ್. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ್ರೆ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದ್ ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದ್ರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ಸಹೋದರರಾಗಿರುವ ಜಗದೀಶ್ ಖೂಬಾರ್ ಅವರು ನಂದಿ ಕಾಲೋನಿ, ಜ್ಯೋತಿ ಕಾಲೋನಿ, ಹರಳೆಯ ವ್ರತ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಪಾದಯಾತ್ರೆಯ ಮೂಲಕ ತೆರಳಿ ಅಬ್ಬರದ ಮತಪ್ರಚಾರವನ್ನು ಮಾಡಿದರು. ಸಂಸದರಾದ ಭಗವಂತ್ ಖೂಬಾ ಅವರ ನೇತೃತ್ವದಲ್ಲಿ ಕೇಂದ್ರದಿಂದ 5 ವರ್ಷಗಳಲ್ಲಾದ ಸಾಧನೆಗಳ ಅಭಿವೃದ್ಧಿ ಯೋಜನೆಗಳ ಕರಪತ್ರವನ್ನು ಮನೆ ಬಾಗಿಲಿಗೆ ಮುಟ್ಟಿಸಿ ಅಭ್ಯರ್ಥಿಯನ್ನ ಮತ್ತೊಮ್ಮೆ ಬೆಂಬಲಿಸಿ ಇನ್ನಷ್ಟು ಸೇವೆ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸುವುದಾಗಿ ಮನವಿಯನ್ನು ಮಾಡಿದರು. ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ನಗರದ ನಂದಿ ಕಾಲೋನಿ, ಜ್ಯೋತಿ ಕಾಲೋನಿ ಸೇರಿದಂತೆ ವಿವಿಧ ಬಡಾವಣೆ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಸಹೋದರರಾದ ಜಗದೀಶ್ ಖೂಬಾ ಅವರ ನೇತೃತ್ವದಡಿ ಮತಪ್ರಚಾರ ಹಮ್ಮಿಕೊಂಡಿದ್ದು, ಈ ಕುರಿತಾಗಿ ಜಗದೀಶ್ ಖೂಬಾ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ಸಹೋದರರು ಮತ್ತು ಗೆಳೆಯರು ಬೆಂಬಲಿಗರೊಂದಿಗೆ ಬಡಾವಣೆಗಳಿಗೆ ತೆರಳಿ ಮತಪ್ರಚಾರ ಮಾಡಲಾಗುತ್ತಿದೆ. ರಜನೀಶ್ ವಾಲಿ ಸೇರಿದಂತೆ ಬಡಾವಣೆಯ ಮುಖಂಡರೆಲ್ಲ ನೆರೆದು ಮನೆ ಮನೆಗೆ ತೆರಳಿ ಮತಪ್ರಚಾರ ಮಾಡುತ್ತಿದ್ದು, ಮತದಾರರಿಂದ ಮೋದಿ ಅವರ ಪರವಾಗಿ ಒಳ್ಳೆಯ ಸ್ಪಂದನೆ, ಪ್ರತಿಕ್ರಿಯೆ ದೊರಕುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಜನೀಶ್ ವಾಲಿ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಮತ್ತು ಬೆಂಬಲಿಗರು ಉಪಸ್ಥಿತರಿದ್ದರು. ಇಂದು ಭಾರತೀಯ ಜನತಾ ಪಕ್ಷದ ಪರವಾಗಿ ನಾವು ಪರಿವಾರದವರು, ಸಹೋದರರು, ಗೆಳೆಯರು ಮನೆ ಮನೆಗೆ ಮತಯಾಚನೆ ಮಾಡ್ತಾ ನಂದಿ ಕಾಲನಿ, ಜ್ಯೋತಿ ಕಾಲನಿ ಹಾಗೂ ಹರಳೆಯ ಚೌಕ್, ಮೇನ್ ಮಾರ್ಕೆಟ್ ಇವುಗಳನ್ನೆಲ್ಲ ಅಡ್ಡಾಡುತ್ತಾ ಮತಯಾಚನೆ ಮಾಡ್ತಾ ಇದ್ದೀವಿ. ಸಹೋದರ ನನ್ನ ರಜನೀಶ್ ವಾಲಿಯವರು ಮತ್ತು ಇಲ್ಲಿನ ನಂದಿ ಕಾಲನಿ ಎಲ್ಲ ಗೆಳೆಯರು, ದೋಸ್ತರು, ಬಳಗದವರು ಎಲ್ಲರೂ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅಂಥೇಳಿ ಎಲ್ಲರೂ ಮನೆಗೆ ತೆರಳಿ ಓಟ್ ಕೇಳ್ತಾ ಇದ್ದೀವಿ. ಅವರೆಲ್ಲರೂ ಸಹಕಾರ ಮಾಡಿ ನಾವು ಗೆಲ್ಲಿಸ್ತೀವಿ ಅಂತನ್ನುವ ಪ್ರತಿಕ್ರಿಯೆಯೊಂದಿಗೆ ನಾವು ಹೀಗೆ ಮತಯಾಚನೆ ಮಾಡುತ್ತಾ ಮುಂದೆ ಸಾಗ್ತಾ ಇದ್ದೀವಿ. ಯಾವ ರೀತಿ ನಿಮಗೆ ಬೆಂಬಲ ಎಲ್ಲ ಕಡೆ ಒಳ್ಳೆ ರೀತಿಯಿಂದ ನರೇಂದ್ರ ಮೋದಿಯನ್ನು ಇನ್ನೊಂದು ಸಲ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಅವ್ರ ಕಡೆಯಿಂದನೇ ಪ್ರತಿಕ್ರಿಯೆ ಬರ್ತಾ ಇದೆ. ಬೀದರ್ನ ನುಪುರ ರಥ ಅಕಾಡೆಮಿ ವತಿಯಿಂದ ಯುಗಾದಿ ಕವಿಗೋಷ್ಠಿಯ ಕಾರ್ಯಕ್ರಮವನ್ನು ನುಪುರ ರಥ ಅಕಾಡೆಮಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕವಿಗೋಷ್ಠಿಯನ್ನು ಕದಂಬ ಕನ್ನಡ ಸಂಘದ ಅಧ್ಯಕ್ಷ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷರಾಗಿರುವ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ಅವರು ಉದ್ಘಾಟಿಸಿ ಮಾತನಾಡಿದರು. ಜೀವನದ ಅನುಭವಕ್ಕೆ ಭಾಷಾ ಸಾಹಿತ್ಯ ದಾರಿದೀಪವಾಗಿದೆ. ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದ ಸ್ಥಾನವಿದೆ, ಪುರಾತನ ಚರಿತ್ರೆ ಇದೆ ಎಂದು ತಿಳಿಸಿದರು. ನಗರದ ನುಪುರ ನೃತ್ಯ ಅಕಾಡೆಮಿಯಲ್ಲಿ ಇತ್ತೀಚೆಗೆ ನಡೆದ ಯುಗಾದಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕದಂಬ ಕನ್ನಡ ಸಂಘದ ಅಧ್ಯಕ್ಷ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದ ಸ್ಥಾನವಿದೆ, ಪುರಾತನವಾದ ಚರಿತ್ರೆ ಇದೆ. ಕನ್ನಡ ಸಾಹಿತ್ಯವು ಅತ್ಯಂತ ನಾವೀನ್ಯಪೂರ್ಣವಾದ ಮತ್ತು ವೈವಿಧ್ಯಮಯವಾದ ಸಾಹಿತ್ಯವಾಗಿದೆ. ಕನ್ನಡದ ಸಾಹಿತ್ಯ ಕೃತಿಗಳನ್ನು ಆಳವಾಗಿ ಅಭ್ಯಸಿಸಿದರೆ ಮನುಷ್ಯ ಬದಲಾಗಲು ಸಾಧ್ಯವಿದೆ ಎಂದು ಮಾತನಾಡಿ ತಿಳಿಸಿದರು. ಸಾಹಿತಿ ಡಾಕ್ಟರ್ ರಾಮಚಂದ್ರ ಗಣಪರವರು ಮಾತನಾಡಿ, ಜೀವನ ಕ್ರಮ ಬದಲಾವಣೆ, ಋತುಮಾನಗಳ ಬದಲಾವಣೆ, ಪರಿಸರ ಸಂರಕ್ಷಣೆ, ಮನಸ್ಸಿನ ತಲ್ಲಣಗಳು, ರೈತರ ಕಷ್ಟಗಳು, ಬರಗಾಲದ ಬವಣೆ, ಸಾಮಾಜಿಕ ಸಮಸ್ಯೆಗಳು, ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಕವನವನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಯೋಗೀಶ್ ಮಠದ್, ಉದಯ್ ಶೆಟ್ಟಿ, ಉಮೇಶ್ ನಾಯಕ್, ಪ್ರಭು, ರೇಣುಕಾ, ರಾಜೇಶ್ವರಿ, ರೇಖಾ, ಮಲ್ಲಿಕಾರ್ಜುನ್, ಗಂಗಾಂಬಿಕಾ, ಅನಿತಾ ಶೆಟ್ಟಿ, ಜಯಶ್ರೀ, ಸಂಗೀತಾ ವಿಶ್ವನಾಥ್, ಸುವರ್ಣ ಚವಲಿಕರ್ ಇದ್ದರು. ಬಸವರಾಜ್ ರುದ್ನೂರ್ ಅವರು ಸ್ವಾಗತಿಸಿದರು. ಪ್ರಭಾಕರ್ ಎಎಸ್ ಹಾಗೂ ರಘುರಾಮ್ ಉಪಾಧ್ಯಾಯ ಮತ್ತು ಮಹಾದೇವ್ ಪಟ್ನಿ ಅವರು ನಿರೂಪಿಸಿದರು. ಇಲ್ಲೇ ಮತ್ತೆ ಗಿಳಿಕ್ ಹೋಗಿಲ್ಲ ಹುಟ್ಟಿಸು ಮನುಷ್ಯನಾಗಿ ಹುಟ್ಟಿಸ್ಲಿಕ್ಕೆ ನಿನಗೆ ಸಾಧ್ಯ ಆಗದೇ ಇದ್ರೆ ಮುಂದಿನ ಜನ್ಮದಲ್ಲಿ ಇಲ್ಲೇ ಹುಟ್ಟಿಸು, ಬನವಾಸಿ ನಾಡಲ್ಲಿ ಹುಟ್ಟಿಸು ಅಂತ ದೇವರಲ್ಲಿ ಅವ ಮನವಿ ಸಲ್ಲಿಸ್ತಾನೆ. ಅವ
ಅವನ ಆದಿಪುರಾಣ ಕೃತಿ ಕೊಡೋದ್ರ ಹಿಂದೆ ಅವನಲ್ಲಿ ಯಾರು ಯಾವ ಧರ್ಮದಲ್ಲಿ ಹುಟ್ಟಿದೆಯೋ ಆ ಧರ್ಮಕ್ಕೊಂದು ಕಾಣಿಕೆ ಕೊಡ್ಬೇಕನ್ನುವಂತ ಒಂದು ಪ್ರಜ್ಞೆ, ಋಣದ ಪಾಠ. ಪ್ರತಿಯೊಬ್ಬ ವ್ಯಕ್ತಿನೂ ಯೋಚಿಸುವಂಥದ್ದು. ನಮ್ಮನ್ನ ಬೆಳೆಸಿದ್ದು, ನಮಗೇನಾದ್ರು ಕಲಿಸಿದ್ದು, ತಿಳಿಸಿದ್ದು ಏನಿರ್ತದೆ, ಯಾರಿರ್ತಾರೆ, ಯಾವ ವಿಚಾರ ಇರ್ತದೆ, ಅದಕ್ಕೆ ನಮ್ಮದು ಅದು ಕಲ್ತ್ಕೊಂಡು ಇನ್ನೊಂದಿಷ್ಟು ಹೆಚ್ಚಿಗೆ ಸೇರಿಸಿ ಕೊಡುವಂಥದ್ದು. ಜೈನ ಧರ್ಮದಲ್ಲಿ ಹುಟ್ಟಿದ್ದ, ಜೈನ ಧರ್ಮಕ್ಕೆ ಅವನು ಕೊಟ್ಟಂತ ಕಾಣಿಕೆ ಏನು ಅಂದ್ರೆ ಆದಿಪುರಾಣ. ಇಲ್ಲೇನು ಅಂತ ಅನಿಸ್ತು. ಆ ಕೃತಿ ಒಳಗಡೆ ಓದ್ತಾ ಹೋದ್ರೆ ಜಗತ್ತಿನಲ್ಲಿ ಅಂತ ಕೃತಿ ಇಲ್ಲೇನು ಅಂತ ಅನಿಸ್ತು. ನಾವಿನ್ನೂ ಈ ನಮ್ಮ ಭಂಡಾರ ಏನಿದೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಏನ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅದು ಹೇಗೆ ಪ್ರಭಾವ ಆಯ್ತದ, ಹೇಗೆ ಬರ್ತದ ಅಂತ ಬಿಟ್ಟಿವಿ. ಬೇರೆಯವ್ರಿಗೆ ಬರ್ಲಿಕ್ಕೆ ನಾವೇನು ಬೇರೆ ಬಂದಿಲ್ಲ. ಮತ್ತು ಬರೋದು ಕೆಲವು ಏನಂದ್ರೆ ಅಂದರೆ ಯಾರಿಗೆ ಓದ್ತಾರೆ ಫಸ್ಟ್ ಮನೆಯಾಗ 10 ಮಂದಿ ಇರ್ತಾರೆ. ಅವ್ರಿಬ್ರು ಓದ್ರೆ ಅದು ರಿಫ್ರೆಶ್ ಇರ್ತದೆ, ಮತ್ತೊಬ್ರಿಬ್ರು ಓದ್ರೆ ಆಯ್ತದೆ. ಫೈನಲ್ ಆಗಿ ಕರೆಕ್ಟ್ ಬರ್ತದೆ. ಯಾರಿದ್ರು ಓದೋದು ಗೊತ್ತಿಲ್ಲ, ನಾ ಬಂದಿದೆ ಅಂತೇಳಿ ಕೆಲಸ ಕಾಯ್ದಾಕ ಇಲ್ಲೇ ಬಂದಿಲ್ಲ. ಹಂಗೆ ಮಾಡಬಾರ್ದು. ಯಾರೇ ಇರಲಿ, ಸಣ್ಣ ಹುಡುಗಿದ್ರೆ ನೀವು ತಲೆ ಹಾಕಿದ್ರೆ ಅಂದ್ರೆ ಅವನು ಫಸ್ಟ್ ರೀಸನ್ ಹೇಳ್ಬೇಕಾದ್ರೆ ಎಷ್ಟು ಉಗಾದಿ ಕಡಿದ್ದು. ಇಲ್ಲಿ ಹಿಂದಿ ಕವಿಗಳು ಇರ್ತಾರೆ, ಪವಾರ್ ಸಾಬ್ರಿಗೆ ಅಂದ್ರೆ ಹಿಂದಿ ಒಂದು ತೋರಿಸ್ಬೇಕಾಗ್ತದೆ. ನಾವು ಎಷ್ಟೇ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಸಂಗೀತ ಗೀತ ಕೀರ್ತಿ ತಂದವರು ಹಿಂದಿ ಒಂದು ಬೇರೆಗಳು ಇವು ಹೇಗೆ ಇದು ಗುಡ್ ಬೈ ಪ್ರಿವಿಯಸ್ ಇಯರ್, ವೆಲ್ಕಮ್ ಟು ನ್ಯೂ ಇಯರ್. ಈ ಸಂದರ್ಭದಲ್ಲಿ ಪಾಂಡಿಚೇರಿ ಮೊದಲ ಸೆಂಟೆನ್ಸ್. ಹಳಿಗೆಲ್ಲ ಹೋಗಲಿ, ಹೊಸದಕ್ಕೆ ನಾವು ಸ್ವಾಗತ. ಹೊಸದಂದ್ರೆ ಏನು? ಪ್ರೀತಿನೇ ಹೊಸದು. ಉಗಾದಿ ಅಂದ್ರೆ ಏನು? ಪ್ರೀತಿ. ಭಾಳ ಜನರು ಬರಡಾಗದಲ್ಲಿ ಬರಡಾಗದೆ ಚಿಗುರ್ಸೋದೇ ಪ್ರೀತಿ, ಅದೇ ಉಗಾದಿ. ಮತ್ತೆ ಗಿಡ ಚಿಗುರ್ತದೆ, ನಾವು ಚಿಗುರೇ ಇಲ್ಲ, ಹಂಗೆ ಪಡ್ ನಿಂತಾಗ ನಿಂತಿದ್ದೀವಿ. ಎಷ್ಟು ವರ್ಷ ಆದರೂ ಎಷ್ಟು ಕಾಲದಲ್ಲಿ ನಾವು ಚಿಗುರ್ಬೇಕಲ್ಲ. ಗಿಡ ಚಿಗುರ್ತು, ಪ್ರಕೃತಿ ಚಿಗುರ್ತು, ಕಲ್ಲುಗಳು ಹಾಡುತ್ತವೆ, ಮಾತನಾಡುತ್ತವೆ, ನಾವು ಹಂಗೆ ಇದ್ದೇವೆ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಸಂತಪುರ ಗ್ರಾಮದಲ್ಲಿ ಕಾಂಗ್ರೆಸ್ನ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದು, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿದರು. 2014ರ ಚುನಾವಣೆಯಲ್ಲಿ ಬಿಜೆಪಿಯವರು ಏನೇನು ಭರವಸೆ ನೀಡಿದರು ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿಯಾಗಿದೆ. ಆದರೆ ಅದರಲ್ಲಿನ ಭರವಸೆಗೆ ಸ್ಪಂದಿಸದೆ ದೇಶದ ಯುವ ಜನಾಂಗ ಮತ್ತು ರೈತರನ್ನ ಸಂಕಷ್ಟಕ್ಕೆ ದೂಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಅಭಿವೃದ್ಧಿ ವಿಷಯ ಪ್ರಸ್ತಾಪಿಸದೆ ಪದೇ ಪದೇ ಭಾರತೀಯ ಸೇನೆ ಹೆಸರು ಬಳಸಿಕೊಂಡು ಮತವನ್ನ ಕೇಳುತ್ತಿದ್ದಾರೆ. ಯುವಕರು ಬಿಜೆಪಿ ನಾಯಕರ ಹುಸಿ ಭರವಸೆಯನ್ನು ನಂಬಬೇಡಿ ಎಂದು ಮನವಿಯನ್ನು ಮಾಡಿದರು. ಔರಾ ತಾಲೂಕಿನ ಸಂತಪುರ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಮಾತನಾಡಿದರು. ಜಿಲ್ಲೆಗೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಸಾಧನೆ ಏನೂ ಇಲ್ಲ ಎಂಬುದು ಜನರಿಗೆ ಗೊತ್ತಿದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನ ತಮ್ಮದೆಂದು ಹೇಳಿಕೊಂಡು ಜನರ ಬಳಿ ಮತ ಕೇಳಲು ಬರುತ್ತಿದ್ದಾರೆ. ನೀವು ಕಾಂಗ್ರೆಸ್ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳನ್ನು ತುಲನೆ ಮಾಡಿ ನೋಡಿ, ಯಾರಿಂದ ಜಿಲ್ಲೆ ಜನರಿಗೆ ಒಳ್ಳೆಯದಾಗುತ್ತದೋ ಅವರಿಗೆ ಮಾತ್ರ ಮತ ನೀಡಿ ಎಂದು ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ರಹೀಂ ಖಾನ್, ಶಾಸಕ ಬಿ ನಾರಾಯಣರಾವ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಚಿದ್ರಿ, ಮಾಜಿ ಶಾಸಕ ಗುಂಡಪ್ಪ ವಕೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಕುಮಾರ್ ಹಲ್ಬರ್ಗಾ, ಧುರೀಣ ವಿಜಯಕುಮಾರ್ ಕೌಡಾಳಿ, ಭೀಮಸೇನರಾವ್ ಸಿಂಧೆ, ರತ್ನಾ ಪಾಟೀಲ್, ಬಸವರಾಜ್ ದೇಶ್ಮುಖ್, ಚಂದ್ರಶೇಖರ್ ಪಾಟೀಲ್, ಡಾಕ್ಟರ್ ರತಿಕಾಂತ್ ಮಜ್ಗೆ, ರಾಮನರೋಟೆ, ಸ್ವಾಮಿದಾಸ್ ಮುದಾಳೆ, ಗಜಾನನ ವಟಗೆ, ಪ್ರಕಾಶ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ನಂತರ ವಡಗಾಂವ್, ಚಿಂತಾಕಿ, ಎಕಂಬಾದಲ್ಲೂ ಪ್ರಚಾರ ಸಭೆ ನಡೆಸಿದರು. ನಾನು ಮೊದಲು ಬಂದಿದ್ದೇನೆ ಈ ಕಡೆ ಎಲ್ಲ. ಮೊದಲು ಬಂದಾಗ ಬೇರೆಯವ್ರಿಗೆ ಓಟ್ ಕೇಳಕ್ ಬಂದಿದ್ದೇನೆ. ಕರೆನಾ? ಪ್ರಥಮ ಬಾರಿಗೆ ನಾನು ನನಗಾಗಿ ಬಂದಿದ್ದೆ. ನನಗೆ ಓಟ್ ಕೊಡ್ರಿ ಅಂತ ಬಂದಿನಿ. ನನಗೇನು ನಿಂದ್ರಂಥದ್ದು ಕನಸು ಬಿದ್ದಿಲ್ಲ. ಆದರೂ ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಿದ್ದೇನೆ. ಈಗ ಮುಂದಂತೂ ನೀವು ಇವತ್ತು ಒಂದೇ ಭಾಗದವ್ರು ಅಂತ ಹೇಳಿದ ಮೇಲೆ ಅವರಾದಕ್ಕೂ ನಮಗೂ ಬಹಳ ಪ್ರೀತಿ, ಒಂದು ಅವಿನಾಭಾವ ಸಂಬಂಧ ಇದೆ. ಅದು ಮುಂದುವರಿಸ್ಕೊಂಡು ಹೋಗಬೇಕು. ಈ ಭಾಗದ ಅಭಿವೃದ್ಧಿ ಆಗಬೇಕು. ನಾನು MP ಆದರೆ ವಿಮಾನಯಾನ ಪ್ರಾರಂಭ ಮಾಡ್ತೀನಿ, ರೈಲ್ವೆ ಸಂಚಾರ ಜಾಸ್ತಿ ಮಾಡಿಸ್ತೀನಿ, ಹೆದ್ದಾರಿಗಳು ಮಾಡಿಸ್ತೀನಿ, ಬಡವರಿಗೆ ಮನೆ ಕೊಡುವಂಥ ಕಾರ್ಯಕ್ರಮ ಯೋಜನೆ ಜಾರಿಗೆ ತರ್ತೀನಿ. ಇವತ್ತು ಕೈಗಾರಿಕೆಗಳು ಪ್ರಾರಂಭ ಮಾಡ್ತೀವಿ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಮಾಡ್ತೀವಿ, PG ಸೆಂಟರ್ ಆಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡ್ತೇವೆ. ಇವತ್ತೇನು ರಾಹುಲ್ ಗಾಂಧಿ ಅವರು ಭರವಸೆ ಕೊಟ್ಟಿದ್ದಾರೆ, ಯಾರ್ಯಾರು ಬಡವರಿದ್ದಾರೆ, ನಮ್ಮ ಸರ್ಕಾರ ಬಂತು ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರು ಬಡತನಕ್ಕಿಂತ ಕೆಳಗಡೆ ಇದ್ದಂಥವ್ರು, ತಿಂಗಳಿಗೆ 12,000ಗಿಂತ ಕಡಿಮೆ ಆದಾಯ ಇದ್ದಂಥವ್ರು,
ಒಂದು ವರ್ಷಕ್ಕೆ 1,44,000ಗಿಂತ ಕಡಿಮೆ ಆದಾಯ ಇದ್ದಂಥ ಪ್ರತಿಯೊಂದು ಪರಿವಾರ ನಮ್ಮ ಜಿಲ್ಲೆಯಲ್ಲಿ 5 ಲಕ್ಷ 6 ಲಕ್ಷ ಪರಿವಾರ ಬರ್ತಾರೆ. ಒಂದೊಂದು ಪರಿವಾರಿಗೆ ಪ್ರತಿ ವರ್ಷ 72,000 ನಿಮ್ಮ ಖಾತೆಯಲ್ಲಿ ಜಮಾ ಮಾಡಬೇಕು. ನಾವು ಸರ್ಜಿಕಲ್ ಸ್ಟ್ರೈಕ್ ಬಡತನದ ಮೇಲೆ ಮಾಡ್ತಾ ಇದ್ದೀವಿ. ಬಡತನ ನಿರ್ಮೂಲನೆ ಆಗಬೇಕು, ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋಂಥದ್ದು. ಆ ಒಂದು ಕಾರ್ಯಕ್ರಮ ಅನುಷ್ಠಾನ ತರ್ತೀವಿ. ರೈತರ ಸಾಲ ಮನ್ನಾ ಮಾಡ್ತೀವಿ, ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ. ಇವೆಲ್ಲವೂ ಯೋಜನೆಗಳು ಕಾರ್ಯಗತ ಆಗಬೇಕು. ಈ ರಾಷ್ಟ್ರ ಅಭಿವೃದ್ಧಿ ಆಗಬೇಕು, ಕಾನೂನು ಸುವ್ಯವಸ್ಥೆ ಇರಬೇಕು, ಪ್ರತಿಯೊಬ್ಬರು ಸಹೋದರತ್ವ ಸಹಬಾಳ್ವೆಯಿಂದ ಬಾಳ್ಬೇಕು, ಸಂವಿಧಾನ ರಕ್ಷಣೆ ಆಗಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಯಾರಿಗೆ ಓಟ್ ಕೊಡಬೇಕು? ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದಂತಹ ಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅನ್ನುವಂಥ ವಿನಂತಿ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಇಷ್ಟೊಂದು ಬಿಸಿಲಲ್ಲಿ ತಾವೆಲ್ಲ ಬಂದು ಈ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ನಗರದ ವಿವಿಧ ಬಡಾವಣೆಗಳ ಯುವಕರು, ದಲಿತ ಮುಖಂಡರು ಪ್ರತ್ಯೇಕ ಅಲಂಕೃತ ವಾಹನಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನು ನಡೆಸಿದರು. ಬಗೆ ಬಗೆ ವಿನ್ಯಾಸದ ತೆರೆದ ಅಲಂಕೃತ ವಾಹನದಲ್ಲಿ ಹಮ್ಮಿಕೊಳ್ಳಲಾದ ಭವ್ಯ ಮೆರವಣಿಗೆಯಲ್ಲಿ ಡಿಜೆ ನಾದಕ್ಕೆ ಯುವಕರೆಲ್ಲರೂ ಮೆರವಣಿಗೆಯುದ್ದಕ್ಕೂ ಕುಣಿದು ಕುಪ್ಪಳಿಸಿದರು. ಎಲ್ಲೆಡೆ ನೀಲಿ ಧ್ವಜಗಳು ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆಯು ರಾರಾಜಿಸಿದವು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೇದನ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಎಸ್ಎಚ್ ಬುಖಾರಿ ಅವರ ಪರವಾಗಿ ಹಳ್ಳಿಕೇಡ್ನ ಗ್ರಾಮದಲ್ಲಿ ಅಂಕುಶ್ ಗೋಖಲೆ ಅವರು ಮಿಂಚಿನ ಮತ ಪ್ರಚಾರವನ್ನು ಮಾಡಿದರು. ಗ್ರಾಮದ ಮನೆಗಳಿಗೆ, ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಜನರಲ್ಲಿ ಅರಿವನ್ನು ಮೂಡಿಸಿ ಅಭ್ಯರ್ಥಿಯನ್ನ ಗೆಲ್ಲಿಸುವುದಾಗಿ ಮತ ಪ್ರಚಾರ ಮಾಡಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಣದಲ್ಲಿ ಈಗಾಗಲೇ ಬಹುಜನ್ ಸಮಾಜ್ ಪಕ್ಷದ ಅಭ್ಯರ್ಥಿಯಾದಂಥ ಬಾಬಾ ಬುಖಾರಿ ಅವರು ಮತ್ತು ಅವರ ಎಲ್ಲ ಪಕ್ಷದ ಕಾರ್ಯಕರ್ತರು ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ವೇಗದಲ್ಲಿ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಪ್ರತಿ ವೋಟರ್ಸ್ಗಳಿಗೆ ಏನದ ಅಂತಂದರೆ ಭೇಟಿಯಾಗಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ, ಕಾಂಗ್ರೆಸ್ ಮತ್ತು BJPಯ ಜನವಿರೋಧಿ ಆಡಳಿತದ ಬಗ್ಗೆ ತಿಳಿ ಹೇಳೋದ್ರ ಮುಖಾಂತರ ಜನರಿಗೆ ಒಂದು ಅರಿವು ಮೂಡಿಸೋದ್ರ ಮುಖಾಂತರ ಬಹುಜನ್ ಸಮಾಜ್ ಪಕ್ಷಕ್ಕೆ ಈ ಕ್ಷೇತ್ರದ ಜನತೆ ಮತದಾರರು ಹೆಚ್ಚಿನ ಬೆಂಬಲ ನೀಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಬಹುಸಂಖ್ಯಾತರಾದಂಥ ಮುಸಲ್ಮಾನರು, ದಲಿತರು, ಹಿಂದುಳಿದವರು ಮತ್ತು ಇತರೆ ಅತಿ ಹಿಂದುಳಿದಂಥ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ
ಬಾಬಾ ಬುಖಾರಿ ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿಯಾದಂಥ ಬಾಬಾ ಬುಖಾರಿ ಅವರಿಗೆ ಬೆಂಬಲ ಸೂಚಿಸುತ್ತಿರುವುದರಿಂದ ಈಗಾಗಲೇ ನಮಗೆ ಆತ್ಮವಿಶ್ವಾಸ ಆತ್ಮಬಲ ಹೆಚ್ಚಿಸಿದೆ. ಕ್ಷೇತ್ರದ ಜನತೆಯ ಬೆಂಬಲ ಕೊಡೋದರಿಂದ 23ನೇ ತಾರೀಕಿನ ದಿನ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾರರು ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿ ಬಾಬಾ ಬುಖಾರಿ ಅವರಿಗೆ ಓಟ್ ಹಾಕೋದ್ರಿಂದ ಮೇ 23ನೇ ತಾರೀಕಿಗೆ ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿ ಬಾಬಾ ಬುಖಾರಿ ಅವರು ಜಯಗಳಿಸಿ ಅಕ್ಕ ಮಾಯಾವತಿಯವರನ್ನು ಪ್ರಧಾನಿ ಮಾಡಲಿಕ್ಕೆ ಈ ಕ್ಷೇತ್ರದಿಂದ ಒಂದು ಆನೆ ಬಲ ಅವರಿಗೆ ಸಪೋರ್ಟಾಗಿ ಪ್ರಧಾನಿ ಆಗಲಿಕ್ಕೆ ಸಹಾಯ ಮಾಡ್ತೇವೆ ಅಂತಂದು ನನ್ನ ವಿಶ್ವಾಸ ಇದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್ ಅವರಿಂದ ನಡೆದ ಸುದ್ದಿಗೋಷ್ಠಿ. ಅಂಬೇಡ್ಕರ್ ಅವರ 128ನೇ ಜಯಂತ್ಯುತ್ಸವ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಂಬೇಡ್ಕರ್ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಬೃಹತ್ ಬಹಿರಂಗ ಸಭೆ. 28 ಹಳ್ಳಿಗಳ ಕಾರಂಜಿ ಮುಳುಗಡೆ ಸಂತ್ರಸ್ತರಿಂದ ಸಿರಸಿ ಗ್ರಾಮದ ಹನುಮಾನ ಮಂದಿರದಲ್ಲಿ ನಡೆದ ಸಭೆ. 23ರಂದು ನಡೆಯುವ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ಸಂತ್ರಸ್ತರಿಂದ ನಿರ್ಧಾರ. ಜಗದೀಶ್ ಖೋಬಾ ಅವರ ನೇತೃತ್ವದಲ್ಲಿ ನಂದಿ ಕಾಲೋನಿ ಹಾಗೂ ಜ್ಯೋತಿ ಕಾಲೋನಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೋಬಾ ಪರವಾಗಿ ಮತ ಪ್ರಚಾರ. ನುಪುರ್ ದತ್ತ ಅಕಾಡೆಮಿ ಬೀದರ್ ವತಿಯಿಂದ ನುಪುರ್ ದತ್ತ ಅಕಾಡೆಮಿ ಸಭಾಂಗಣದಲ್ಲಿ ಯುಗಾದಿ ಕವಿಗೋಷ್ಠಿ. ಅವರ ತಾಲೂಕಿನ ಸಂತಪುರ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರ ಸಭೆ. ಬಿಜೆಪಿಯವರ ಹುಸಿ ಭರವಸೆಗೆ ಮರಳಾಗದಿರಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರಿಂದ ಕರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.